ನೋಡಿ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಮಂತ್ ಅಂತ ತೋರಿಸಿ. ಮನೆ ಸ್ನೇಹಿತರೆ ನೋಡಿ, ಅದಕ್ಕೆ ಗಾಂಧೀಜಿ ಅವರು ಈ ಮಾತನ್ನು ಹೇಳಿದ್ದಾರೆ. ದೊಡ್ಡ ವ್ಯೂ ಪಾಯಿಂಟ್ ಇದು, ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದ್ರೆ. ತಗೊಳ್ತಾ ಇದೀವಿ ಲೈಟ್ ಆಗಿ. ಅಣ್ಣ ಸ್ವಲ್ಪ ನಾಚಿಕೆ ಸ್ವಭಾವ. ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ವಿ. ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ. ಇವತ್ತು ಒಂದು ಒಳ್ಳೆಯ ವ್ಯೂ ತೋರ್ಸಕ್ ಹೋಗ್ತಾ ಇದ್ದೀನಿ ನಿಮಗೆ. ಅದೇನಪ್ಪ ಅಂದ್ರೆ ಸಂಡೂರ್ಗೆ ಹೋಗ್ತಾ ಇದ್ದೀವಿ. ಸಂಡೂರ್ ನಿಮ್ಗೆ ಗೊತ್ತೇ ಇದೆ, ಸಂಡೂರ್ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಗೊತ್ತೇ ಇರುತ್ತೆ, ಅದು ನಮ್ಮ ಒಂದು ಮಲೆನಾಡು ತರ ಇದೆ. ಘಾಟ್ ಸೆಕ್ಷನ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಹಾಸ್ಪಿಟಲ್ ಹೋಗುವಾಗ ನಿಮ್ಗೆ ಊಟ ತೋರಿಸ್ತಾ ಇದ್ನಲ್ವಾ, ಅದ್ರ ಹತ್ರ ಬಂದ್ಬಿಟ್ಟಿದ್ವಿ ನಾವೀಗ. ನೋಡಿ, ಸುಂದರವಾದ ದಟ್ಟವಾದ ಅರಣ್ಯ. ನಾವು ಒಂದು ಘಾಟ್ ಸೆಕ್ಷನ್ ಅಲ್ಲಿ ಇದೀವಿ, ಮಲೆನಾಡು ಸೈಡ್ ತರ ಇದೀವಿ ಅನ್ನೋದೇ ಒಂದು ಹೆಮ್ಮೆ ನಮಗೆ. ಹೊಸಪೇಟೆ ಮತ್ತು ಸಂಡೂರು ನಡುವೆ ಬರುವಂತ ಗುಡ್ಡಗಳು. ಇದನ್ನ ಕಾಡಿದೆ, ಗುಡ್ಡಲ್ಲಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಅದ್ರ ಹತ್ರ ಬಂದ್ಬಿಟ್ಟಿದೀವಿ. ಇಲ್ಲಿ ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಗುಡ್ಡ ಅಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ತೋರಿಸ್ತೀನಿ ನಿಮ್ಗೆ. ಬಾರಿ ಚೆನ್ನಾಗಿದೆ ಬೆಟ್ಟ ಅದಲ್ಲ, ನೀರ್ನ ಹರಿತದಲ್ಲ. ಹೌದಲ್ಲ, ಭಾರಿ ಚೆನ್ನಾಗಿ ಬಿಡಪ್ಪ ಸರ್. ನಮ್ಮ ಸಂಡೂರು ಹಾಸ್ಪಿಟಲ್ ಆಗ್ಲಿ ಭಾರಿ ಚೆನ್ನಾಗಿದೆ. ಹಾ, ಭಾರಿ ಚೆನ್ನಾಗಿದೆ ಕಶ ವ್ಯೂ ಮಾತ್ರ. ಹಾ, ರೋಡ್ನು ಚೆನ್ನಾಗಿದೆ ಅನ್ಕೊಂಡ. ಲಾರಿಗಳು ಓಡಾಡಿ ಕೆಟ್ಟೋಗಿದೆ ಅನ್ಕೊಂಡಿದ್ದೆ. ಇಲ್ಲಿ ಓಡಲ್ಲ ಏನ್ ರೋಡ್ ಲಾರಿಗಳು? ಹಾ ಹಾ, ಚೆನ್ನಾಗದ ಬಿಡು. ರೋಡ್ ಮಾತ್ರ ಭಾರಿ ಚೆನ್ನಾಗಿ ಮಾಡ್ಯಾರ, ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ರೋಡ್. ಸ್ನೇಹಿತರೆ, ನಾವು ಈಗ ಸಂಡೂರ್ಗೆ ಹೋಗ್ತಿರೋ ವಿಶೇಷ ಏನಪ್ಪಾ ಅಂದ್ರೆ, ವಿಡಿಯೋ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ನಾವ್ ಯಾಕೆ ಸಂಡೂರ್ಗೆ ಹೋಗ್ತಾ ಇದೀವಿ ಅಂತ ಹೇಳಿ. ಒಂದ್ ಒಳ್ಳೆಯ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದೆ, ಅಲ್ಲಿ ಹೋಗ್ತಾ ಇದೀವಿ. ನಿಮ್ಗೆ ತೋರಿಸ್ತೀವಿ. ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಗೆಲ್ಲ ತೋರಿಸ್ಬೇಕಂತ ಹೇಳಿ ತೋರಿಸ್ತೀನಿ ನೋಡಿ. ಫುಲ್ ಉದ್ದಕ ಅಂತ ಕಾಣಿಸುತ್ತೆ ಅಲ್ಲಿ ಹಾಸ್ಪಿಟಲ್ ನೋಡಿದಾಗ, ಆದ್ರ ಉದ್ದಕ್ಕಿಲ್ಲ. ಬೆಟ್ಟ ಕಟ್ಟಿದೆ. ಒಂದ್ ಸ್ವಲ್ಪ ಗುಡ್ಡ ತಡೋದು ಬಂದಿದ್ವಿ ಆಗ್ಲೇ ಮುಂದೆ. ನೋಡಿ, ನಾವೀಗ ಯಶವಂತ ನಗರಕ್ಕೆ ಬಂದಿದ್ವಿ. ಯಶವಂತ ನಗರ ತಳದಾಗ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸುತ್ತಲೂ ಗುಡ್ಡಗಳು ನೋಡ್ಬೋದು ನೀವು. ಫುಲ್ಲು ಏಕಾಏಕಿ ಐತೆ ಅಂತ ಅನ್ಸುತ್ತೆ, ಎಲ್ಲಿ ಗ್ಯಾಪ್ ಇಲ್ದಂಗೆ. ಆ ಥರ ಏನು ಇರಲ್ಲ, ಅದು ಗ್ಯಾಪ್ ಇರುತ್ತೆ. ನೋಡಿ, ಮಲೆನಾಡು ತರ ಇದೆ. ಬೆಟ್ಟಗಳು ಸಕ್ಕದ ಕಾಣ್ತಾ ಇದೆ. ಹೊಸಪೇಟೆ ಹೋಗೋ ಬರ್ತೀವಿ, ತೋರಿಸ್ತೀನಿ ಈಗ. ಹತ್ರ ಬಂದ್ಬಿಟ್ಟಿದೆ ನೋಡಿ. ಇದಂತ ಎಷ್ಟು ಹತ್ರ ಬಂದ್ಬಿಟ್ಟಿನ ಬಹಳ ಹತ್ರ. ಅಲ್ಲಿ ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇದೆ, ಒಳ್ಳೆ ಝರಿ ತರ ಕಾಣ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ನಮ್ದು ಸಂಡೂರು ಯಾವ ಮಲೆನಾಡಿಗಿಂತ ಏನು ಕಮ್ಮಿ ಇಲ್ಲ. ಸಂಡೂರು ಮತ್ತೆ ಹೊಸಪೇಟೆ ಫುಲ್ ಹತ್ರ ಬಂದ್ಬಿಟ್ಟಿದೆ, ಬೆಟ್ಟದ ಹತ್ರ. ಫುಲ್ ಬೆಟ್ಟದ ಹತ್ರ ಬಂದ್ಬಿಟ್ಟಿದೆ ಸ್ನೇಹಿತರೆ. ಈಗ ನೋಡ್ತಿರ್ಬೋದು ನೀವು ವಿಡಿಯೋದಾಗೆ. ನೋಡಿದ್ದು ರೋಡ್, ಇದು ಬೆಟ್ಟ. ಇನ್ನು ಮುಂದೆ ಇನ್ನೂ ಚೆನ್ನಾಗೈತಾ? ಇಲ್ಲೇನೋ ಇದ್ದಂಗೆ ಐತಲ್ಲ ದೇವಸ್ಥಾನ. ಯಾವುದು? ಹ್ಮ್, ಅಲ್ಲೇ ಐತಲ್ಲ ದೇವಸ್ಥಾನ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ.
ವಾ ಹತ್ರ ಬಂದ್ಬಿಡ್ರಿ ನೋಡ್ರಿ, ಒಳ್ಳೆ ತಿರುಪತಿ ಬೆಟ್ಟ ಕಂಡಂಗ್ ಕಾಣ್ತ ನೋಡ್ರಿ ಸರ್. ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಸಂಡೂರು ಅಂತೇಳಿ ಹೇಳಾಗಿತ್ತಂತೆ ಗಾಂಧೀಜಿಲಿ ಬಂದು. ಅಂದ್ರೆ ಸೆಪ್ಟೆಂಬರ್ ತಿಂಗಳಾಗೆ ನೀವು ಹೋಗಿ ಸಂಡೂರು ನೋಡ್ರಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ನಂತ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರಂತ. ಹಂಗ ನಾವು ಸೆಪ್ಟೆಂಬರ್ನಾಗ ಬಂದಿವಿ ನೋಡಿ, ಗೊತ್ತಿಲ್ದ ನಮಗೆ ಗೊತ್ತಿಲ್ಲ ಬಂದ್ಬಿಟ್ಟು ಸೆಪ್ಟೆಂಬರ್ಗೆ. ಹಾ ಋಣ ನೋಡಲ್ಲ ಅದ, ಅವ್ರು ಹೇಳಿದ್ದು ಸೆಪ್ಟೆಂಬರ್ಗೆ ಬಂದು ಸಂಡೂರು ನೋಡ್ರಿ ಅಂತ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಬಂದಿದ್ದೀವಿ. ಭಾರಿ ಅದ್ಮೇಲೆ ಮ್ಯಾಲ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲೇ. ಸ್ನೇಹಿತರೆ ವ್ಯೂ ಪಾಯಿಂಟ್ ನ ಬರೋದು ತೋರಿಸ್ತೀನಿ ನಿಮಗೆ. ಗಾಂಧಿ ಜಿಲ್ಲೆ ಅದ ನೋಡ್ರಿ ಸ್ನೇಹಿತರೆ. ನಿಮ್ಗೆ ಅಲ್ಲಿ ಗುಡ್ಡ ಕಾಣ್ತಾ ಇರ್ಬೋದು, 2 ಸೆಂಟರ್ ನಡುವೆ ನಾರಿ ಹಳ್ಳ ಅಂತ ಹೇಳಿದ ಆ ಹಳ್ಳದ ಹೆಸರು. ಅಲ್ಲೇ ಮಾನಸ ಸರೋವರ ಸಿನಿಮಾ ತೆಗೆದಿರೋದು. ಮತ್ತೆ ಮಳೆ ಬಂತು, ಮಳೆ ಅರ್ಜುನ್ ಸರ್ಜನ್ ಅವ್ರ ಸಿನಿಮಾ ತೆಗೆದ್ರು ಅದೇ ಕೆರೆಯಲ್ಲೇ. ಸ್ನೇಹಿತರೆ ಅದೇ ನೋಡಿ ನಾರಿ ಹಳ್ಳ ಅಂತೇಳಿ, ಅಲ್ಲಿಗೆ ಹೋಗ್ತಾರ ನಾವೀಗ. ಆಲ್ಮೋಸ್ಟ್ ನಿಯರ್ ನಾರಿ ಹಳ್ಳದ ಹತ್ರ ಬಂದಿದ್ದೀವಿ. ಬೆಟ್ಟಗಳೆಲ್ಲ ಚೆನ್ನಾಗಿ ಕಾಣ್ತದೆ. ಇಲ್ಲ ಕಲ್ಲುಗಳು ಹೆಂಗ ನೋಡಿ, ಒಳ್ಳೆ ಯಾಣ ಹತ್ರ ಹಿಂಗೆ ಇರ್ಬೋದು ಅನ್ಸುತ್ತೆ. ಯಾಣ ನಾವು ನೋಡಿಲ್ಲ. ಭಾರಿ ಚೆನ್ನಾಗಿ ಕಾಣಿದೆ ಕಲ್ಲುಗಳು. ಸ್ನೇಹಿತರೆ ನಾವು ಇವತ್ತು ಎಲ್ಲಿಗೆ ಬಂದಿದ್ವಿ ಗೊತ್ತಾ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದ ಆಗಿನ ಒಂದು ಕಾಲದಲ್ಲಿ ಮಾನಸ ಸರೋವರ ಸಿನಿಮಾ ತೆಗೆದಿರೋದು ಇಲ್ಲೇ. ಆಮೇಲೆ ಮಳೆ ಬಂತು ಮಳೆ ಸಿನಿಮಾ ತೆಗೆದದ್ದು ಇಲ್ಲೇ. ಪುಟ್ಟಣ್ಣ ಕಣಗಾಲ್ ಅವರ ಮಾನಸ ಸರೋವರ ಸಿನಿಮಾ ತೆಗೆದದ್ದು ಇಲ್ಲೇ ನೋಡ್ರಿ ಸ್ನೇಹಿತರೆ. ಇಲ್ಲಿಗೆ ಬಂದಿದ್ವಿ, ಅದೇ ನಾರಿ ಹಳ್ಳ ಕಾಣ್ತಿದೆ ಅಲ್ವಾ ನಿಮ್ಗೆ? 2 ಗುಡ್ಡದ ನಡುವೆ ನೀರು ಎಷ್ಟು ಚೆನ್ನಾಗಿ ಹೋಗ್ತದೆ ನೋಡಿ. ಡ್ಯಾಮ್ ಹೌದಾ ಇದು? ಡ್ಯಾಮ್ನು ಅಂತಾರ? ಯಾವ ಡ್ಯಾಮ್? ನಾರಿ ಡ್ಯಾಮ್ ಅಂತಾನೆ ಅಂತಾರ, ಮಾನಸ ಸರೋವರ ಅಂತಾರಲ್ಲ. ಆಗಿನ ಕಾಲದಲ್ಲಿ ಮಳೆ ಬಂತು ಮಳೆ ಅಂತ ಒಂದು ಸಿನಿಮಾ ತೆಗೆದ್ರು, ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅವಾಗ. ಹಾ ಅದೇ ಮತ್ತೆ ಅದೇ ಮಳೆ ಬಂತು ಮಳೆ ಅಂತೇಳಿ. ಅವಾಗಿನ ಸಣ್ಣನಿದ್ದದ್ದು ಹೌದಲ್ಲ? ಅವಾಗಿನ ಪಿಕ್ಚರ್ ನೋಡಿ. ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ. ಆದ್ರೆ ನಾವು ಈಗ ಆಕ್ಚುಲಿ ನಿಜವಾದ ವಿಷಯ ನಾವು ಇದಲ್ಲ, ನಾವ್ ಇಲ್ಲಿ ಸಣ್ಣೂರಿಗೆ ಬಂದಿದ್ದ ವಿಷಯನೇ ಬೇರೆ ಇದೆ. ಬರೋದ್ ಬಂದಿದ್ವಲ್ಲ, ಹಂಗಾಗಿ ಸ್ವಲ್ಪ ತೋರ್ಸೋಣ ಅಂತ ತೋರಿಸ್ತಾ ಇದೀವಿ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಸಣ್ಣೂರಲ್ಲಿ ನೋಡುವಂತ ಪ್ಲೇಸಸ್ಗಳು ಸಾಕಷ್ಟು ಇದಾವೆ. ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತೀವಿ. ನಿಮ್ಗೆ ಬಹಳ ಕುತೂಹಲ ಇದೆ ಯಾವ ವಿಷಯಕ್ಕೆ ಬಂದಿರ್ಬೋದು ಇವರು ಅಂತ ಹೇಳಿ. ಖಂಡಿತವಾಗ್ಲೂ ನಿಮ್ಗೆ ತೋರಿಸಿ ಸ್ನೇಹಿತರೆ. ಸದ್ಯಕ್ಕೆ ನಾರಿ ಹಳ್ಳ ಮಾನಸ ಸರೋವರ ನೋಡ್ರಿ. ಇನ್ನು ಸ್ವಲ್ಪ ಹತ್ರ ಭಾಗ ಕುಡಿಯಲ್ಲ ನೀರು ಪ್ರಸನ್ನ. ಬೆಲ್ಟ್ ಅದು ಕಾಣ್ತಾ ಇದೆಯಲ್ಲ, ಅದು ನೀರ್ ಹರಿತಾ ಇಲ್ಲ, ಅದ್ರಾಗೆ ಮೈನ್ಸ್ ಹರಿತಾ ಇದೆ, ಸೀದಾ ಜಿಂದಾಲ್ಗೆ ಸಪ್ಲೈ ಆಗ್ತಂತೆ ನೋಡ್ರಿ. ನಿಮಗೆ ವಿಡಿಯೋದಾಗ ಕಾಣ್ತಿರ್ಬೋದು, ಸೀದಾ ಬೆಲ್ಟ್ ಅಂತ ಹೇಳ್ತಿದಾರ, ಅದು ಸೀದಾ ಜಿಂದಾಲ್ಗೆ ಸಪ್ಲೈ ಆಗುತ್ತಂತೆ ಅದು. ನಾನು ನೀರ್ ಅನ್ಕೊಂಡ್ಬಿಟ್ಟಿದ್ದೀನಿ, ಅದ ಸೌಂಡ್ ಬರೋದ್ ನೋಡಿ. ಹಾ 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 ಭಾರಿ ಪ್ಲೇಸ್ ಬಿಡ, ಅದಕ್ಕೆ ಸಿನಿಮಾ ತೆಗೆದಿರೋದು ಇಲ್ಲಿ. ಹಾ 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 ಅದು ರೋಡಿಗೆ ಕಾಣುತ್ತೇನಲ್ಲ. ಹಾ ಹಾ ಹ್ಮ್ ಮೀನುಗಳೆಲ್ಲ ಬಿಟ್ಟಾಕಂದ್ರ ನನಗ ಮೊಸಳೆನ ಸಿಗುತ್ತಾ? ಅರ್ಜುನ್ ಸರ್ಜನ್ ಅಟ್ಯಾಕ್ ಮಾಡಿರ್ತಲ್ಲ ಮೊಸಳೆ. ಊಟ ಕಳಿಸಿರ, ಅದಕ್ಕೂ ವಯಸ್ಸಾಗಿರ್ಬೋದು ಈಗ, ಡೆತ್ ಆಗಿರ್ತೈತೆ ಅದು. ಸ್ನೇಹಿತರೆ ನೋಡಿ, ಗಾಂಧಿ ತಾತ ಅವರು ನಮ್ಮ ಸಣ್ಣೂರಿಗೆ ಬಂದಿದ್ರಂತೆ. ಅವ್ರೊಂದು ಮಾತು ಹೇಳೋಗಿದ್ರೆ ಇಲ್ಲಿ ಬಂದ್ಮೇಲೆ, ಆ ಮಾತು ನಿಮಗೆ ತೋರಿಸ್ತೀನಿ, ಇಲ್ಲಿ ಬನ್ನಿ.
ನೋಡಿ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಮಂತ್ ಅಂತ ತೋರಿಸಿದ್ದಾರೆ. ಯಾಕೆ ಅವರು ಆತರ ಹೇಳಿದ್ದಾರೆ ಅಂತಂದ್ರೆ ಬನ್ನಿ ಮೇಲೆ ಹೋಗೋಣ. ಪ್ರಸನ್ನ ಇರ್ತಾನೆ ಇಲ್ಲ, ಅವ್ರೇನ್ ಕಟ್ಸಿಲ್ಲ ಅನ್ಸುತ್ತೆ, ಈಗ ಕಟ್ಟಿರೋದು. ಚೆನ್ನಾಗಿದೆ ಕಶ, ಸೂಪರ್ ಆಯ್ತು. ಹತ್ತಕ್ಕೆಲ್ಲ ಹೌದು, ಗಾಂಧಿ ತಾತದಾಗ ಯಾವ್ದು ಕೈ ಕರಿಬೇವಿನ ಗಿಡ ಅಲ್ಲದ. ನೋಡಕ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ಲ. ನೋಡ ಸ್ವಲ್ಪ ಅರ್ಧಕ್ಕೆ ಬಂದ್ಮೇಲೆ ಹಿಂಗ್ ಕಾಣುತ್ತ ಅಂತ ಹೇಳಿ. ಆಗಿನ ಕಾಲದ ಬಳ್ಳಾರಿ ಜಿಲ್ಲೆಯಲ್ಲಿ ಸೊಂಡರ ನೋಡಬೇಕು, ಅದೇ ರೀತಿಯಾಗಿ ಗದಗ ಜಿಲ್ಲೆಯ ಕಪ್ಪತ್ ಗುಡ್ಡವನ್ನು ನೋಡಬೇಕು. ಕಪ್ಪತ್ ಗುಡ್ಡ ಔಷಧಿ ಅರಣ್ಯ. ಬಸ್ರಿ ಹೆಂಗ್ಸ್ ಬಂದಂಗ್ ಬತ್ತಿಯಲ್ಲೋ, ನಂಗೆ ಆಗಲ್ಲಪ್ಪ, ನಿಂಗೆ ರುಕ್ಮಿಣಿ ಸಿಗ. ಹಳ್ಳ ಹರಿದಲ್ಲ ಕೃಷಿ, ಹಳ್ಳ ಹರಿದೈತೆ ನೋಡಲ್ಲ. ಕೆಳಗೆ ಅದೊಂದು ದೇವಸ್ಥಾನ ಐತೆ, ಅದೇನ ಅಲ್ಲಿಂದ ಬರ್ಬೇಕಾಯ್ತೇನ? ಅದು ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನ. ಹಾ, ಅಲ್ಲೆಲ್ಲ ತಗೊಂಡೆ ಅಲ್ಲಿ. ಅಲ್ಲಿಗೆ ಹೋಗಿ ದಾರಿ ಐತಲ್ಲ, ಹಿಂಗೈತಲ್ಗ ಹಿಂಗೆ. ಅಲ್ಲಿ ಅದು ಮನೆ ಐತೆ, ಚೆನ್ನ ಮನೆ. ನಮ್ಮ ತಾತಂದು ನೋಡು. ಅಲ್ಲ ಏನಾರ ರೆಸ್ಟೋರೆಂಟ್ ಏನಾರ ಐತೆ ಅಂತ. ಹೌದಾ ಸ್ನೇಹಿತರೆ, ನೋಡಿ ಅದಕ್ಕೆ ಗಾಂಧೀಜಿ ಅವರು ಈ ಮಾತನ್ನು ಹೇಳಿದ್ದಾರೆ. ದೊಡ್ಡ ವ್ಯೂ ಪಾಯಿಂಟ್ ಇದು, ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದ್ರೆ ಎಲ್ಲಾ ತರದ ಬೆಟ್ಟಗಳು ಕಾಣುತ್ತೆ ಅಲ್ಲಿ. ಸಿಕ್ಕಾಪಟ್ಟೆ ಐಟ್ ಐತ್ ಬಿಡಕಶ. ಏನಾಗಶ ಬರ್ತಾರೆ ಹಿಂಗ, ಹಳ್ಳ ಐತಿ ಹಿಂಗ ಆಡಕ. ಈ ಮಸ್ತ್ ಇಲ್ಲಿ ಗುಡಿತ ಹೋಗಿ ನಿಂತ್ಕೊಂಡ್ ನೋಡಿದ್ರೆ ಮಸ್ತ್ ಕಾಣ್ತೈತೆ ಅಲ್ಲಿನ. ಗುಡಿತ ನಿಂತ್ಕೊಂಡ್ ಗುಡಿ ಐತಲ್ಲ, ಮಳೆ ಬಂದ ನೋಡಕ್ ಕೆಂಪು ಬರ್ತೈತಿ ನೀರಾಗ. ಸ್ನೇಹಿತರೆ, ಬಹಳ ಕಾತುರದಿಂದ ಕಾಯ್ತಿರೋ ಒಂದು ಟೈಮ್ ಬಂತು ನಿಮಗೆ. ಅವಾಗಿಂದ ಸಣ್ಣ ಏನ್ ತೋರಿಸ್ತಾನೆ ಸುರೇಶ್ ಅಂತ ಅಂತಿದ್ರಲ್ಲ, ಬಂದಿದೆ ನೋಡಿ. ಹಾವೇನಿಲ್ಲ ಇದ್ರಾಗ, ಹಾವು ಚೇಳೇನಿಲ್ಲ. ಓ ಅದೇನದು, ನ್ಯಾಚುರಲ್ ನೀರ ತರಿಸಿದ್ವಿ, ಚೆನ್ನಾಗಿದೆ. ಸ್ನೇಹಿತರೆ, ಈಗ ಕಾಡಲ್ಲಿ ಕುತ್ಕೊಂಡು ನಾನ್ ವೆಜ್ ತಿನ್ನೋದೇ ಒಂದು ಮಜಾ. ಅದರಲ್ಲೂ ಈ ತರದೊಂದು ನ್ಯಾಚುರಲ್ ನೀರ ಇದ್ದು ಬಿಟ್ರಂತೂ ಮಜಾ ಡಬಲ್ ಆಗುತ್ತೆ. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ, ನಾನು ಹೆತ್ತ ಮಗನ. ಹಂಗಂತೇಳಿ ನೀವು ಸಂಡೂರು ತರಿಸ್ಬಿಟ್ರಿ ಅಣ್ಣ, ಅವ್ರ ನಂಬರ್ ಕೊಡ್ರಿ, ಅವ್ರ ಕಾಂಟ್ಯಾಕ್ಟ್ ಮಾಡಿಸ್ರಿ ನಮ್ಗೆ ಅಂತ ಅನ್ನಕ್ ಹೋಗ್ಬೇಡ್ರಿ. ಅವ್ರು ಸಂಡೂರಲ್ಲ, ಬೇರೆ ಊರಿಂದ ಅವರು ಒಂದು ಅರ್ಧ ದಾರಿಗೆ ಬಂದಿದ್ರು, ನಾವೊಂದು ಅರ್ಧ ದಾರಿಗೆ ಹೋಗಿದ್ವಿ. ಅಲ್ಲಿ ಮೀಟ್ ಆಗಿ ತಗೊಂಡ್ ಬಂದಿರೋದು. ಅವ್ರ ಫ್ರೆಂಡ್ ತೋಟದಲ್ಲಿ ಇತ್ತಂತೆ, ಅವ್ರ ಗಡಿ ಕಟ್ಟಿದ್ರಂತೆ. ಹಂಗಾಗ್ಬಿಟ್ಟು ಅಲ್ಲಿ ಹೋಗಿದ್ರು ಅವರು. ಬೇಕೇಣ ಅಂತ ಫೋನ್ ಮಾಡಿದ್ರು, ಹಂಗಾಗಿ ತರಿಸ್ಕೊಡ ಅಂತ ಹೇಳಿದ್ರು, ಹಂಗಾಗಿ ತರಿಸ್ಕೊಟ್ಟಿದ್ದಾರೆ. ಇದರಿಂದ ಏನೆಲ್ಲ ಯೂಸ್ ಇದೆ, ಎಷ್ಟು ಮಟ್ಟಿಗೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗ್ಬಿಟ್ಟು ಅದನ್ನು ಸರ್ಚ್ ಮಾಡಿ ನೋಡಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೆಚ್ಚಿಗೆ ಹೇಳಲ್ಲ. ಓಕೆ, ಬನ್ನಿ, ನೀರ ಕುಡಿತೀವಿ, ಬಿಸಿಲಲ್ಲಿ ನೀರ ಕುಡಿತೀವಿ, ತಣ್ಣಗಿದೆ ನೀರ.
ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಇದೆ. ಒಂದೊಂದು ಗ್ಲಾಸ್ ತಗೊಂಡಿದ್ದೀವಿ. ಪ್ರಸನ್ನ 2 ಗ್ಲಾಸ್ ಹಿಡ್ಕೊಂಡ್ಬಿಟ್ಟಾನೆ. ಪರಸನಾಡಿ ದೊಡ್ಡದೈತಲ್ಲ, ಹಂಗಾಗಿ ನೀರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ತಗೊಳ್ತಾ ಇದೀವಿ ಲೈಟ್ ಆಗಿ. ಅಣ್ಣ ಸ್ವಲ್ಪ ನಾಚಿಕೆ ಸ್ವಭಾವ. ಸ್ನೇಹಿತರೆ ನೋಡಿ, ಇದೇ ವಿಷಯಕ್ಕೆ ನಾವು ಸಂಡೂರ್ಗೆ ಹೋಗಿದ್ದು. ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಅದು ಇದೆ, ಬೇರೆ ಏನೂ ಅಲ್ಲ. ಓಕೆ, ನಾವಂತೂ ಎಂಜಾಯ್ ಮಾಡಕ್ ಬಂದಿದ್ವಿ ಹೊಲ್ದಾಗೆ. ನೀವು ಎಂಜಾಯ್ ಮಾಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.